ಶುಭೋದಯಗಳು. Good morning everyone. Firstly, I wish you all very happy Guru Purnima. Guru Brahma, Guru Vishnu, Guru Devo Maheshwara. Guru Sakshat Parabrahma, Tasmai Shri Guruve Namaha. ಜೀವ ತಾಯಿಯ ಭಿಕ್ಷೆ, ಬದುಕು ತಂದೆಯ ಭಿಕ್ಷೆ, ಆದರೆ ಜ್ಞಾನ ಗುರುವಿನ ಭಿಕ್ಷೆ. Guru Purnima is celebrated on the full moon day in the month of Ashada, which usually come in July. We remember a great teacher's name, Maharshi Vedavyasa. Guru Purnima is the celebrated of the strong bond of trust and respect between teachers and students. It is the opportunity on thank our teachers for selfless their knowledge and skill with us. Let's start prayer song to coming is song with Yashashwini group. Maya Guru Karunamaya, Karunamaya Guru Premamaya, Dayamaya Guru Karunamaya, Karunamaya Guru Premamaya, Parama Sarupini Tanante, Parama Sarupini Tanante, ಹರಿಯಲು ಭಕ್ತಿಯು ಬೇಕಂತೆ, ಹರಿಯಲು ಭಕ್ತಿಯು ಬೇಕಂತೆ, ಒಲಿದರೆ ಪವನವನಾವಂತೆ, ಒಲಿದರೆ ಪವನವನಾವಂತೆ, ಸಂಸಾರದ ಭಯವಿಲ್ಲಂತೆ, ಸಂಸಾರದ ಭಯವಿಲ್ಲಂತೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ, ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ಗುರುವಿಗೆ ಸಮಯವಿಲ್ಲಂತೆ, ಗುರುವಿಗೆ ಸಮಯವಿಲ್ಲಂತೆ, ಗುರುಪಾದವ ನಂಬಿರಬೇಕಂತೆ, ಗುರುಪಾದವ ನಂಬಿರಬೇಕಂತೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ, ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ತನವಿರಬೇಕಂತೆ, ಧೃತಿರಬೇಕಂತೆ, ಧೃತಿ ಕೆಡದೆ ತನವಿರಬೇಕಂತೆ, ಧೃತಿ ಕೆಡದೆ ತನವಿರಬೇಕಂತೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ, ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ಥ್ಯಾಂಕ್ ಯು ಯಶಸ್ವಿನಿ ಆ್ಯಂಡ್ ಗ್ರೂಪ್. ಕಷ್ಟ ಬರೋದು ಇಷ್ಟಪಡೋದರಿಂದ, ಹಾಗಂತ ಇಷ್ಟಪಡೋದನ್ನು ಬಿಟ್ಟರೆ ಅದಕ್ಕೆ ಜೀವನ ಅನ್ನಲ್ಲ. ಕಷ್ಟ ಬಂದರೆ ಇಷ್ಟಪಟ್ಟು ಕಷ್ಟನ ನಿಭಾಯಿಸೋದೇ ನಿಜವಾದ ಜೀವನ. ಇಂತಹ ಜೀವನವನ್ನು ಎದುರಿಸುವ ಶಕ್ತಿ ಕಲಿಸುವಂತಹ ಗುರುವಿಗೆ ನಮ್ಮೆಲ್ಲರ ತಲೆ ಬಾಗಲೇಬೇಕು. ಕಾಣದ ದೇವರಿಗೆ ಕೈ ಮುಗಿಯಲಿ, ಸಕಲ ದೇವರುಗಳು ಗುರುವಿನೊಳಗಿರುವರು. ನಿಮ್ಮ ಋಣ ತೀರಿಸಲಾಗದು ಈ 7 ಜನ್ಮದಲ್ಲೂ. ರೆಸ್ಪೆಕ್ಟೆಡ್ ಪ್ರಿನ್ಸ್, ಗುರುವಿಲ್ಲದ ಬದುಕು ಲಗಾಮು ಇಲ್ಲದ ಕುದುರೆಯಂತೆ. ಮುಂದೆ ಗುರಿ ಇರಲಿ, ಹಿಂದೆ ಗುರು ಇರಲಿ. ಗುರುಗಳ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಲು ಬರುತ್ತಿದ್ದಾರೆ 1ನೇ ತರಗತಿಯ ನಿಖಿಲ್. ಕಂಡುದನ್ನೆಲ್ಲವ ಕೊಂಡು ಅಟ್ಟಹಾಸದೆ ಮೆರೆಯುವ ಜನಕ್ಕೆ, ಕಂಡದನ್ನೆಲ್ಲವ ಕೊಂಡು ಅಟ್ಟಹಾಸದೆ ಮೆರೆಯುವ ಜನಕ್ಕೆ ಕಾಣದ ಜೀವಿಯು ಬಂದು ತಲ್ಲಣಿಸುವುದು ಜಗಮ ನೋಡು ಭುವೇಶ್ವರ. ಥ್ಯಾಂಕ್ ಯು. ವರ್ಣ ಮಾತ್ರಂ ಕಲಿಸಿ
ಕಲಿಸಿದಾತ ಗುರು ಮಹಾ ಸಾಧ್ವಿಜಯೇ ಪುಣ್ಯದ ಸುತನೆ ಸದ್ಗತಿದಾತನಯ್ಯ ಹರ ಹರ ಚನ್ನ ಸೋಮೇಶ್ವರಯ್ಯ. ಇಂತಹ ಗುರುಗಳ ಮಹತ್ವದ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಲು ಬರುತ್ತಿದ್ದಾರೆ LKGಯಲ್ಲಿ ಓದುತ್ತಿರುವ ನಿಹಾಲ್ ಮತ್ತು ಚಿನ್ಮಯ್. ಶ್ಲೋಕ. 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 ಕಾರುಣ್ಯ ಮತ್ತು ತನ್ವಿಕಾ. ಪ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ಕುರ್ವೆ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ಸಿದ್ಧಾರಂಭಂ ಕರಿಷ್ಯಾಮಿ ಸಿದ್ಧಿ ಭವತು ಮೇ ಸದಾ. ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಥ್ಯಾಂಕ್ ಯು. ತರಗತಿಯ ವಿದ್ಯಾರ್ಥಿ ಕೃತಿಕಾ ಅವರಿಂದ ವಚನ. ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆಂತ ಅವನಯ್ಯ. ಥ್ಯಾಂಕ್ ಯು. ವಿದ್ಯಾರ್ಥಿ ಸ್ನೇಹ ಅವರಿಂದ ವಚನ. ಪ್ರಿಯೆಯಿಂದ ಶಿಕ್ಷಕರ ಬಗ್ಗೆ ಒಂದೆರಡು ಮಾತುಗಳು. ಗುರುವೇ ದಾರಿ, ಗುರುವೇ ಪದ, ಗುರುವೇ ನೀಡುವ ಹಿತಕರ ವ್ಯಕ್ತಿತ್ವ. ಗುರುವಿಲ್ಲದೆ ಏನೂ ಸಾಧ್ಯವಿಲ್ಲ. ಗುರುವಿನ ನುಡಿಗಳೇ ಬದುಕಿನ ನುಡಿಪದ. ಈ ಸುಂದರ ಸಭೆಯಲ್ಲಿರುವ ಗಣ್ಯಮಾನ್ಯರೇ, ಪಶುಪಾಲರೇ, ಶಿಕ್ಷಕರ ಬಳಗವೇ, ಪ್ರೀತಿಯ ಗೆಳೆಯರೇ ಹಾಗೂ ಈ ಸಭೆಯಲ್ಲಿರುವ ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಗೊತ್ತಿರುವಂತೆ ಇಂದು ಗುರುಪೂರ್ಣಿಮೆ. ಈ ದಿನದ ಕುರಿತು ನಿಮ್ಮೊಂದಿಗೆ ಚರ್ಚಿಸಲು ಬಯಸುತ್ತೇನೆ. ಇಂದು ಗುರುಪೂರ್ಣಿಮೆ ಹಬ್ಬ. ಇಂದು ಪಂಚಾಂಗದ ಪ್ರಕಾರ ಆಷಾಢ ಮಾಸದ ಹುಣ್ಣಿಮೆಯನ್ನು ಹಿಂದೂಗಳು ಸಾಂಪ್ರದಾಯಿಕವಾಗಿ ಗುರುಪೂರ್ಣಿಮಾ ಎಂದು ಆಚರಿಸುತ್ತೇವೆ. ಈ ದಿನದಂದು ಹಿಂದೂಗಳು ಮತ್ತು ಬೌದ್ಧ ಸಹ ತಮ್ಮ ಗುರುವಿಗೆ ಪೂಜೆ ಸಲ್ಲಿಸುತ್ತಾರೆ. ಗುರು ಎನ್ನುವ ಶಬ್ದ ಗು ಮತ್ತು ರು ಅನ್ನುವ ಮೂಲ ಪದಗಳನ್ನು ಹೊಂದಿದೆ. ಸಂಸ್ಕೃತ ಭಾಷೆಯಲ್ಲಿ ಗು ಅಂದರೆ ಅಂಧಕಾರ ಅರ್ಥ ಅಜನ್ಮ, ರು ಅಂದರೆ ದೂರ ಮಾಡುವ ಎಂದರ್ಥ. ಗುರು ಆದರೆ ಅಂಧಕಾರ ಅಥವಾ ಅಜನ್ಮವನ್ನು ದೂರ ಮಾಡುವವನು ಎಂದರ್ಥ. ಬಹುತೇಕರು ಗುರುಗಳನ್ನು ತಮ್ಮ ಜೀವನದಲ್ಲಿ ಅವಿಭಾಜ್ಯ ಅಂಗವೆಂದು ಪರಿಗಣಿಸುತ್ತಾರೆ. ಇನ್ನು ಗುರುಪೂರ್ಣಿಮೆಗೆ ಧಾರ್ಮಿಕ ಪ್ರಾಮುಖ್ಯತೆ ಜೊತೆಗೆ ಶೈಕ್ಷಣಿಕ ಮಹತ್ವವೂ ಇದೆ. ಈ ದಿನ ಹಲವರು ತಮ್ಮ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವ ಮೂಲಕ ಮತ್ತು ವಿದ್ಯಾಸ್ವರಗಳನ್ನು ಸ್ಮರಿಸುವ ಮೂಲಕ ಆಚರಿಸುತ್ತಾರೆ. ಈ ಪುಟ್ಟ ಭಾಷಣ ಮಾಡಿ ಮುಗಿಸುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಗೌರಿಪ್ರಿಯಾ. ಹಾಗೆ UKG ಮಗುವಿಂದ ಶ್ಲೋಕ ತಿರುಮಲೈ. ತತ್ವವಾರೇ ಭೂಷಿತ
ತಸ್ಮೈ ತಸ್ಮೈ ಶ್ರೀ ಗುರುವೇ ನಮಃ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮುಕ್ತಿ ಮುಕ್ತಿಯ ಪ್ರದಾತ ತಸ್ಮೈ ಶ್ರೀ ಗುರವೇ ನಮಃ. ಇದರ ಅರ್ಥ ಜ್ಞಾನ ತಪಶಕ್ತಿಗಳಿಂದ ಕೂಡಿರುವ ತತ್ವ ಮಾಲೆಯಿಂದ ಮುಕ್ತಿಗಳನ್ನು ನೀಡುವ ಗುರುಗಳಿಗೆ ನಮಸ್ಕಾರಗಳು ಎಂದರ್ಥ. ಥ್ಯಾಂಕ್ ಯು. ಗುರುಕುಲ ಶಿಕ್ಷಣದ ವಿದ್ಯೆ ಭಕ್ತಿಯ ಶ್ರೇಷ್ಠತೆ ಬಗ್ಗೆ ದೃಶ್ಯದ ಮೂಲಕ ವ್ಯಕ್ತಪಡಿಸಲು ಬರುತ್ತಿದ್ದಾರೆ 5-6ನೇ ತರಗತಿಯ ವಿದ್ಯಾರ್ಥಿಗಳು. ನಿಮ್ಮ ಪಿತಾಶ್ರೀ ಅವರು ನಿನಗೆ ಬಿಲ್ವಿದ್ಯೆಯನ್ನು ಕಲಿಸಬೇಕೆಂದು ತುಂಬಾ ಆಸೆ ಇತ್ತು. ಆದರೆ ಆ ಆಸೆ ನೆರವೇರಲಿಲ್ಲ ಮಗನೇ. ಹಸ್ತಿನಾಪುರದಲ್ಲಿ ಕಳ್ಳರಿಂದ ಕಾಪಾಡಲು ನೀನು ಬಿಲ್ವಿದ್ಯೆಯನ್ನು ಕಲಿಯಲೇಬೇಕು ಮಗನೇ. ಅಮ್ಮ, ನನಗೂ ಬಿಲ್ವಿದ್ಯೆ ಕಲಿಯಲು ತುಂಬಾ ಆಸೆ ಇದೆ. ಹಸ್ತಿನಾಪುರವನ್ನು ಕಾಪಾಡಲು ನಾನು ಬಿಲ್ವಿದ್ಯೆಯನ್ನು ಕಲಿಯುತ್ತೇನಮ್ಮ. ಅಮ್ಮ, ಆದರೆ ನಾವು ಬೇಡವರು, ನಮಗೆ ಜಾತಿ ಅಂತರವಿದೆ. ನಮಗೆ ಬಿಲ್ವಿದ್ಯೆ ಕಲಿಯಲು ಯಾವ ಗುರುಗಳು ಮುಂದೆ ಬರುವುದಿಲ್ಲಮ್ಮ. ಹಸ್ತಿನಾಪುರದಲ್ಲಿ ದ್ರೋಣಾಚಾರ್ಯರು ರಾಜ ಮಕ್ಕಳಿಗೆ ಬಿಲ್ವಿದ್ಯೆಯನ್ನು ಕಲಿಸುತ್ತಾರೆ. ನೀನು ಅಲ್ಲಿಗೆ ಹೋಗಿ ಸೇರಿಕೋ ಮಗನೇ. ಸರಿ ಆಯ್ತಮ್ಮ, ನನಗೆ ಆಶೀರ್ವಾದ. ಬಿಲ್ವಿದ್ಯೆಯನ್ನು ಕಲಿತು ಬಾ ಮಗನೇ. ನಿಮಗೆಲ್ಲರಿಗೂ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದೇನೆ. ಮಕ್ಕಳ ಬಾಯಲ್ಲಿ ಏನು ಗುರುಗಳೇ? ನಿಮಗೆ ಅಲ್ಲಿ ಏನು ಕಾಣಿಸುತ್ತಿದೆ? ಆಕಾಶ, ಮೋಡ, ಗಿಡ ಮರ ಕಾಣಿಸುತ್ತಿದೆ ಗುರುಗಳೇ. ನಿನ್ನ ಜಾಗದಲ್ಲಿ ಹೋಗಿ ನಿಂತುಕೋ. ಸಹದೇವ ಬಾಯಲ್ಲಿ ಹೇಳಿ ಗುರುಗಳೇ, ನಿಮಗೆ ಅಲ್ಲಿ ಏನು ಕಾಣಿಸುತ್ತಿದೆ? ಗುರುಗಳೇ, ನನಗೆ ಅಲ್ಲಿ ಆಕಾಶ, ಸೂರ್ಯ, ಗಿಡ ಮರಗಳು ಕಾಣುತ್ತಿವೆ. ಹೋಗಿ ನಿನ್ನ ಜಾಗದಲ್ಲಿ ನಿಂತುಕೋ. ಆ ಧರ್ಮರಾಯ ಬಾಯಲ್ಲಿ ನಿನಗೆ ಅಲ್ಲಿ ಏನು? ಆಕಾಶ, ಮೋಡ, ಗಿಡ ಮರಗಳು ಗುರುಗಳೇ. ಆಗ ನಿನ್ನ ಜಾಗದಲ್ಲಿ ಹೋಗಿ ನಿಂತುಕೋ. ಅರ್ಜುನ ಬಾಯಲ್ಲಿ ಹೇಳಿ ಗುರುಗಳೇ, ನಿನಗೆ ಅಲ್ಲಿ ಏನು ಕಾಣಿಸುತ್ತಿದೆ? ಮರದಲ್ಲಿ ಒಂದು ಪಕ್ಷಿ. ಇಲ್ಲಿಂದ ಹೋಗಿ ಹೊಡಿ. ಬಲೆ ಅರ್ಜುನ ಬಲೆ. ನಾನು ನಿನಗೆ ಬಿಲ್ವಿದ್ಯೆಯನ್ನು ಕಲಿಸಿಕೊಟ್ಟಿದ್ದಕ್ಕೆ ಸಾರ್ಥಕವಾಯಿತು. ನಮಸ್ತೆ ಗುರುಗಳೇ. ಯಾರು ನೀನು? ನೀನು ನನ್ನನ್ನು ಮುಟ್ಟಬೇಡ. ಯಾಕೆ ಗುರುಗಳೇ? ನೀನು ಬೇಡದವನು. ಜಾತಿ, ಅಂತಸ್ತು, ಕುಲ ಇದೆ. ಗುರುಗಳೇ, ಹಂಗನ್ನಬೇಡಿ. ನಾನು ಬಿಲ್ವಿದ್ಯೆಯನ್ನು ಆಸಕ್ತಿಯಿಂದ ಕಲಿಯುವೆನು. ನಾನು ನಿನಗೆ ಬಿಲ್ವಿದ್ಯೆಯನ್ನು ಕಲಿಸಿಕೊಡುವುದಿಲ್ಲ. ನಾನು ರಾಜನಿಗೆ ಮಾತ್ರ ಬಿಲ್ವಿದ್ಯೆಯನ್ನು ಕಲಿಸಿಕೊಡುತ್ತೇನೆ. ಆಗಲಿ ಗುರುಗಳೇ. ಯಾಕೆ ನಾನು ಬಿಲ್ವಿದ್ಯೆ ಕಲಿಯಬಾರದೆ? ನಾನು ಬಿಲ್ವಿದ್ಯೆಯನ್ನು ಕಲಿಯುತ್ತೇನೆ. ಸದ್ದು ಕೇಳಿಸುತ್ತಿದೆ. ಹೌದು, ನನಗೂ ಕೇಳಿಸುತ್ತಿದೆ. ಬನ್ನಿ ಏನು ನೋಡೋಣ. ಗುರುಗಳು ಯಾರೋ ಬಿಲ್ವಿದ್ಯೆಯನ್ನು ಕಲಿಯುತ್ತಾರೆ. ನಮಸ್ತೆ ಗುರುಗಳೇ. ನಾನು ನಿನಗೆ ಬಿಲ್ವಿದ್ಯೆಯನ್ನು ಹೇಳಿಕೊಡುವುದಿಲ್ಲ, ಕೊಟ್ಟಿದ್ದಿಲ್ಲ. ನೀನು ನನ್ನ ವಿಗ್ರಹದಿಂದ ಬಿಲ್ವಿದ್ಯೆಯನ್ನು ಕಲಿತುಕೊಂಡಿದ್ದೀಯ. ನಿನ್ನ ಗುರುಗಳ ದಕ್ಷಿಣೆಗಾಗಿ ಏನಾದರೂ ಕಾಣಿಕೆ ಕೊಡಬಹುದೇ? ನಿನ್ನ ಗುರುಗಳ ದಕ್ಷಿಣೆಗೆ ನಿನ್ನ ಎಬ್ಬೆಯನ್ನು ಕತ್ತರಿಸಿಕೊಡು, ಅರ್ಪಿಸು. ಆಗಲಿ ಗುರುಗಳೇ. ನನ್ನ ಹೆಬ್ಬೆರಳನ್ನು ಕಾಣಿಕೆಯಾಗಿ ನೀಡುತ್ತೇನೆ. ಅರ್ಜುನನ ಅಂತ್ಯವಿಲ್ಲದ ಅಹಂತಣಿಸಲು ಗುರು ದ್ರೋಣರು ಸ್ವಾರ್ಥ ಮತ್ತು ಅಹಂಕಾರದಿಂದ ತೆಗೆದುಕೊಂಡ ನಿರ್ಧಾರಕ್ಕೆ ಬಲಿಯಾಯಿತು ಏಕಲವ್ಯನ ಹೆಬ್ಬೆರಳು. ತನ್ನ ಉಳಿದ ಬೆರಳುಗಳಿಂದಲೇ ಬಿಲ್ವಿದ್ಯೆಯನ್ನು ಮುಂದುವರೆಸಿದ ಮಹಾನ್ ಸಾಧಕ ಏಕಲವ್ಯ.
ಮುಂದೆ ರಾಜ್ಯ ಜನಸಾಮಾನ್ಯರಿಗೆ ಅಂಗರಕ್ಷಕನಾಗಿ ಕೆಲಸ ಮಾಡಿದ. ತನ್ನ ಜನರನ್ನು ಸಮರ್ಥವಾಗಿ ಆಳಿದ. ಏಕಾದಶಿಯಲ್ಲಿ ಮತ್ತು ಸತತ ಪ್ರಯುಕ್ತದಿಂದ ಏನು ಬೇಕಾದರೂ ಸಾಧಿಸಬಹುದು ಎಂಬುದನ್ನು ಜಗತ್ತಿಗೆಸಬೇಕಾದರೆ ಏಕಲವ್ಯನಂತಿರು ಎಂಬ ಮನೆಮಾತಾದ ದಂತಕಥೆಯಾದ ಅಂತ್ಯವಿಭತ್ಸಕರ ಗುರುದರ್ಶನೆಗೆ ಪಡೆದ ಗುರುದ್ರೋಣರು ಯುಗಗಳಿಗೂ ಮುಗಿಯದ ಕಳಂಕಕ್ಕೆ ಒಳಗಾದರು. ಗುರುಕುಲದ ಶಿಕ್ಷಣ, ವಿದ್ಯೆ, ಭಕ್ತಿಯ ಶ್ರೇಷ್ಠತೆ ಬಗ್ಗೆ ದೃಶ್ಯದ ಮೂಲಕ ವ್ಯಕ್ತಪಡಿಸುವುದಕ್ಕೆ ಮಕ್ಕಳಿಗೆ ಧನ್ಯವಾದಗಳು. ಗುರುವಂದನೆಯನ್ನು ನೃತ್ಯದ ಮೂಲಕ ಪ್ರದರ್ಶಿಸಲು ಬರುತ್ತಿದ್ದಾರೆ 4ನೇ ತರಗತಿಯ ವಿದ್ಯಾರ್ಥಿಗಳು. ನಮಸ್ತೆ. ವ್ಯಕ್ತಿಯನ್ನು ಕತ್ತಲಿಂದ ಬೆಳಕಿನ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ದಾರಿ ತೋರುವನೇ ಗುರು. Good afternoon everyone to one and all gathered here on this wonderful evening. I would like to present the vote of thanks. We take this golden opportunity to thank the respected Srimati Salma Ma'am, Head Minister and Administrative of Samruddhi Convent Primary School. I would like to thank all teachers and non-teaching staff. I would like to thank all parents and children to the grand success of the program. Thank you. ನಮಸ್ತೆ. ವ್ಯಕ್ತಿಯನ್ನು ಕತ್ತಲಿಂದ ಬೆಳಕಿನ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ದಾರಿ ತೋರುವನೇ ಗುರು. Good afternoon everyone to one and all gathered here on this wonderful evening. I would like to present the vote of thanks. We take this golden opportunity to thank the respected Srimati Salma Ma'am, Head Minister and Administrative of Samruddhi Convent Primary School. I would like to thank all teachers and non-teaching staff. I would like to thank all parents and children to the grand success of the program. Thank you.